ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಂದಿಲ್ವಾ? ಏನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂದರೆ ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದನ್ನ ವಿತ್ ಪ್ರೂಫ್ ಸಮೇತ ನಿಮ್ಮ ಕಣ್ಮುಂದೆ ಇಡ್ತೀನಿ. ಆವಾಗ ನಿಮಗೆ ಕಂಪ್ಲೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಾಗಿದೆ, ಏನಕ್ಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅನ್ನೋದು. ಡೆಫಿನೆಟ್ಲಿ ಈ ಒಂದು ವಿಡಿಯೋ ನೋಡಾದ್ಮೇಲೆ ಯಾರು ಹನ್ನೊಂದು ಕಂತಿನ ಹಣ ಬಂದಿಲ್ಲ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ. ಆ ರೀತಿ ಇದೆ ಅಪ್ಡೇಟು. ಏನು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದೇ ಒಂದು ಲೈಕ್ನ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ. ಎಲ್ಲ ವಿಷಯನೂ ಕೂಡ ತಿಳ್ಕೊಂಡು ಹೋಗ್ತೀರಾ ಒಂದೇ ವಿಡಿಯೋದಲ್ಲಿ. ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರಾ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಯಾಕೆಂದರೆ ನಿಮಗೆ ಕಾಮನ್ ಆಗಿ ಡೌಟ್ ಇರೋದೇನೆಂದರೆ ಹನ್ನೊಂದನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಅನ್ನೋದು. ಯಾಕೆಂದರೆ ಎಷ್ಟು ಜನಕ್ಕೆ ಹನ್ನೊಂದನೇ ಕಂತಿನ ಹಣ ಬಂದೇ ಇಲ್ಲ. ಅದರಿಂದ ಸಾಕಷ್ಟು ಜನ ಅನ್ಕೊಬಿಟ್ಟಿರ್ತಾರೆ ಹನ್ನೊಂದನೇ ಕಂತಿನ ಹಣ ಏನೋ ಬಿಡುಗಡೆ ಆಗಿಲ್ವೇನೋ ಅಂತ ಒಂದು ಕಡೆ ಅಂದ್ಕೊಂಡಿರ್ತಾರೆ. ಇನ್ನೊಂದಷ್ಟು ಜನ ವೆಯ್ಟ್ ಮಾಡಿ ಸಾಕಾಗಿ ಇನ್ನು ಹನ್ನೊಂದನೇ ಕಂತಿನ ಹಣ ಬರಲ್ವೇನೋ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ತಲೆಯಲ್ಲಿ ಕೂತ್ಕೊಬಿಟ್ಟಿದೆ. ಇದ್ರ ಬಗ್ಗೆ ಆಗಲೇ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಒಂದು ಕ್ಲಿಯರ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಹನ್ನೊಂದನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ನಿಮಗೆ ಒಂದು ಹೊಸ ಅಪ್ಡೇಟ್ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ಡೆಫಿನೆಟ್ಲಿ ಯಾರ್ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿರಲ್ಲ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ. ಆ ರೀತಿ ಇದೆ ಒಂದು ಅಪ್ಡೇಟು. ಏನಪ್ಪ ಒಂದು ಅಪ್ಡೇಟ್ ಅಂತ ನೀವು ಕೇಳ್ಬೋದು. ಇದುವರೆಗೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆದು 8ನೇ ಕಂತು 9ನೇ ಕಂತು 10ನೇ ಕಂತವರೆಗೂ ಕೂಡ ಫಾಸ್ಟಾಗಿ ರಿಸೀವ್ ಮಾಡ್ಕೊಂಡ್ರಿ ಲಾಸ್ಟ್ 3ನೇ ಕಂತು. ಆದರೆ 10ನೇ ಕಂತಿನ ಹಣ ಆದಮೇಲೆ ನಿಮ್ಗೆ ಹಣನೇ ಬರ್ತಾಯಿಲ್ಲ ಅನ್ನೋದು ಸಾಕಷ್ಟು ಜನದ ಕಂಪ್ಲೇಂಟು. ಯಾವಾಗ ಬರುತ್ತೆ ಅನ್ನೋದೇ ಕಾಮನ್ ಆಗಿ ಒಂದು ಡೌಟು. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಏನು ಬರಬೇಕಾಗಿದೆಯಲ್ಲ ಹನ್ನೊಂದನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಬಿಡುಗಡೆ ಆಗಬೇಕಾಗಿದ್ದು ಯಾವಾಗ ಅಂದರೆ ಈ ತಿಂಗಳು ಜೂನ್ 10ನೇ ತಾರೀಕು ಅಥವಾ 15ನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಬಿಡುಗಡೆ ಆಗಿಲ್ಲ. ಮತ್ತು ನೀವೇನಾದರೂ ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಾ, ಪ್ರತಿಯೊಂದು ವೀಡಿಯೋನು ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇರಾ, ಫುಲ್ ವೀಡಿಯೋ ನೋಡ್ತಾ ಇರಾ, ಸ್ಕಿಪ್ ಮಾಡಿದೆ ಅಂದರೆ ನಿಮಗೆ ಎಲ್ಲರಿಗೂ ಕೂಡ ಈ ಒಂದು ವಿಷಯ ಗೊತ್ತಿರುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 15ನೇ ತಾರೀಕು ಹನ್ನೊಂದನೇ ಕಂತಿನ ಹಣ ಏನಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಪ್ಡೇಟ್ನ ಕೊಟ್ಟಿದೆ ಎಲ್ಲನೂ ಕೂಡ ನಿಮ್ಗೆ ವಿಷಯ ಗೊತ್ತಿರುತ್ತೆ. ಏನಂದರೆ ನಿಮಗೆ ಈ ತಿಂಗಳು ಕೊನೆ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬರುತ್ತೆ ಅಂತ ಒಂದು ಅಪ್ಡೇಟ್ ಬಂದಿತ್ತು. ಸೇಮ್ ಅದೇ ರೀತಿ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದೆ. ಸೇಮ್ ಅದೇ ರೀತಿ ನಿಮ್ಗೆ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳು ಕೊನೆ ವಾರದಲ್ಲಿ ಬಿಡುಗಡೆ ಆಗಿದೆ. 100ಗೆ 200% ಇದು ಕನ್ಫರ್ಮು. ನಿಮ್ಗೆ ಯಾರಿಗೂ ಕೂಡ ಕನ್ಫ್ಯೂಷನ್ ಅಂತೂ ಬೇಡವೇ ಬೇಡ. ನಿಮಗೆ ಎಲ್ಲರಿಗೂ ಕೂಡ ಪ್ರೂಫ್ ಬೇಕಾಗುತ್ತೆ ನಿಜನಾ ಸುಳ್ಳ ಅನ್ನೋದು. ಬೇಕು ಅಂದರೆ ಇಲ್ಲಿ ಒಬ್ಬರು ಕಮೆಂಟ್ ಹಾಕಿದರೆ ಅದನ್ನು ನೋಡ್ಕೊಳ್ಳಿ. ಇಲ್ಲ ಅಂದರೆ ಕಮ್ಯುನಿಟಿ ಪೋಲ್ ಹಾಕಿದ್ದೀನಿ, ಅದನ್ನು ಕೂಡ ಇಲ್ಲಿ ನೋಡ್ಕೊಳ್ಳಿ. ಇವಾಗ ಜಸ್ಟ್ 1 ಅವರ್ ಬ್ಯಾಕ್ ಹಾಕಿದೆ, ಅದಕ್ಕೆ ಕೇವಲ 350 ಜನ ಮಾಡಿದ್ದಾರೆ. 24 ಗಂಟೆಲಿ 3,000 ಜನನೂ ಕೂಡ ಅಟೆಂಡ್ ಮಾಡ್ತಾರೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 10% ಜನರಿಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದಿದೆ. ಇನ್ನೂ 90% ಜನಕ್ಕೆ ಬಂದಿಲ್ಲ. ಅಂದರೆ 11ನೇ ಕಂತಿನ ಹಣ ಬಿಡುಗಡೆ ಆಗಿರೋದು 100ಗೆ 200% ಕನ್ಫರ್ಮ್ ಆಯಿತಾ ನಿಮಗೆ. ಇವಾಗ ಯಾರ್ಯಾರಿಗೆ ಬಂದಿರಲ್ಲ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಕೇವಲ 10 ದಿನದಲ್ಲಿ ನಿಮ್ಮ ಖಾತೆಗೂ ಕೂಡ ಹಣ ಬರುತ್ತೆ. ಅಂದರೆ ಜೂನ್ 10ನೇ ತಾರೀಕಷ್ಟಲ್ಲಿ ನೀವೆಲ್ಲರೂ ಕೂಡ ಹಣನ ರಿಸೀವ್ ಮಾಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.